ಈ ವರ್ಷ ಯಾರೆಲ್ಲ KCT ಕೌನ್ಸಿಲಿಂಗ್ ಮುಖಾಂತರ KCT ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ನೋಡ್ತಾ ಇರೋದು KCT ಕಟ್ ಆಫ್ ಅಂತ. ಸೊ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡೆ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿನೂ ಇದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಕಟ್ ಆಫ್ ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೆ, ಯಾವುದು ಫ್ಯಾಕ್ಟರ್ಸಿಂದ ಕಟ್ ಆಫ್ ಇನ್ಕ್ರೀಸು ಡಿಕ್ರೀಸ್ ಆಗೋದು, ಕಟ್ ಆಫ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊತೀರಾ. ಸೊ ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗೊಂದು ಲೈಕ್ನ ಮಾಡಿ. ಜೊತೆಗೆ ನಿಮ್ಮ KCT ಮಾರ್ಕ್ಸು ಮತ್ತು PUCಯಲ್ಲಿ PCM ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಈಗ ಈ ಒಂದು PDF ಬೇಕು ಅಂತ ಹೇಳಿದ್ರೆ ನೀವು KE ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಆಲ್ರೆಡಿ 2 ಗ್ರೂಪ್ಸ್ ಇದೆ, ಇನ್ನೊಂದು ಎಕ್ಸ್ಟ್ರಾ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ರಿಸಲ್ಟ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಜೊತೆಗೆ PUC PCM ಮಾರ್ಕ್ಸ್ನ ಎಂಟ್ರಿ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾನ ಯೂಸ್ ಮಾಡ್ಕೊಂಡು ನಿಮಗೆ ರ್ಯಾಂಕ್ನ ಪ್ರೆಡಿಕ್ಟ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಈಗಲೇ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. ಸೊ ಈಗ ನೀವು ನೋಡ್ತಾ ಇರೋದು KCT ಕಟ್ ಆಫ್ ಅಂತ. ಸೊ ಈ ಕಟ್ ಆಫ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕಾಲೇಜ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜು, ಈ ಒಂದು ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರಾಂಚ್ ಇದೆ. ಸೊ AML ಈ ಒಂದು ಬ್ರಾಂಚಲ್ಲಿ 30 ಸೀಟ್ಸ್ ಇದೆ. ಸೊ 30 ಸೀಟ್ಸ್ನ ಇವರು ಫಿಲ್ ಮಾಡಬೇಕು. ಅದರಲ್ಲಿ ಯಾವ ರೀತಿ ಆ ಒಂದು ಕಟ್ ಆಫು ಇದಾಗುತ್ತೆ ಅಂತ ಹೇಳಿದ್ರೆ, ಸೊ 30 ಸೀಟ್ಸಲ್ಲಿ ಒಂದು 100 ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಆ್ಯಡ್ ಮಾಡಿರ್ತಾರೆ ಅವ್ರ ಕಾಲೇಜ್ ಲಿಸ್ಟಲ್ಲಿ. ಸೊ 100 ಸ್ಟೂಡೆಂಟ್ಸ್ಗೆ ಆ ಒಂದು ಕಾಲೇಜು ಸಿಗೋದಿಲ್ಲ, ಓನ್ಲಿ 30 ಮೆಂಬರ್ಸ್ಗೆ ಮಾತ್ರ ಆ ಒಂದು ಕಾಲೇಜ್ ಸಿಗುತ್ತೆ. ಸೊ ಈಗೇನಾಗುತ್ತೆ, 100 ಸ್ಟೂಡೆಂಟ್ಸು ಬೇರೆ ಬೇರೆ ರ್ಯಾಂಕ್ ಇರುತ್ತೆ. ಸೊ ಅದರಲ್ಲಿ ಟಾಪ್ 30 ಸ್ಟೂಡೆಂಟ್ಸ್ ಎಷ್ಟು ರ್ಯಾಂಕ್ ಇರುತ್ತೆ ಅಲ್ಲಿಗೆ ಈ ಒಂದು ಕಟ್ ಆಫು ಬಂದು ನಿಲ್ಲುತ್ತೆ. ಸೊ ಈಗ ಅರ್ಥ ಆಯಿತು ಅಂತ ಅನ್ಕೊತೀನಿ. ಅದೇ ರೀತಿ ಪ್ರತಿಯೊಂದು ಕ್ಯಾಟಗರಿಗೂ ಒಂದಷ್ಟು ಸೀಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗೋದು. ಈಗ 2A ಜನರಲ್ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು 2A ಜನರಲಲ್ಲಿ 10 ಸೀಟ್ಸ್ ಇದೆ. ಸೊ 10 ಸೀಟ್ಸಲ್ಲಿ ಒಂದು 50 ಸ್ಟೂಡೆಂಟ್ಸು ಆ ಒಂದು ಆಪ್ಷನ್ ಲಿಸ್ಟಲ್ಲಿ ಹಾಕಿರ್ತಾರೆ ಈ ಒಂದು ಕಾಲೇಜ್ನ. ಆವಾಗ ಅದರಲ್ಲಿ ಟಾಪ್ 10th ರ್ಯಾಂಕ್ ಯಾರ್ದು ಬಂದಿರುತ್ತೆ ಅದು ಈ ಒಂದು ಕಾಲೇಜ್ನ ಕಟ್ ಆಫ್ ಆಗಿರುತ್ತೆ, ಅದು ಈ ಒಂದು ಕ್ಯಾಟಗರಿಗೆ. ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡೆ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ನಿಮಗೆ 3 PDF ಸಿಗುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ. ನೋಡೋದಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಅದಕ್ಕೆ ಅಂತಲೇ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಈಸಿ ಆಗಲಿ ಅಂತ ಕ್ಯಾಟಗರಿ ವೈಸ್ ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಬ್ರಾಂಚಸ್ಸು ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಇರ್ಬೋದು, AML ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು, EC, ಮೆಕ್ಯಾನಿಕಲ್ಲು, ತ್ರಿಬಲ್ಲಿ, ನಿಮಗೆ ಇಂಜಿನಿಯರಿಂಗಲ್ಲಿ ಯಾವೆಲ್ಲ ಬ್ರಾಂಚಸ್ ಇದೆ ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಈಗ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಅದರಲ್ಲಿ ನಿಮಗೆ ಎಲ್ಲ ಕ್ಯಾಟಗರಿದು PDFಗಳು ಸಿಗುತ್ತೆ. ಸೊ 2A ಜನರಲ್ ಇರ್ಬೋದು, 2A ಕನ್ನಡ ಮೀಡಿಯಮ್ ಇರ್ಬೋದು, ರೂರಲ್ ಕೋಟಾ ಇರ್ಬೋದು, ಅದೇ ರೀತಿ ಜನರಲ್ ಮೆರಿಟು, SC ST ಕ್ಯಾಟಗರಿ ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಇದರಲ್ಲಿ ನಾನು ನಿಮಗೆ ಜನರಲ್ ಮೆರಿಟ್ ತೋರಿಸ್ಕೊಡ್ತೀನಿ. ಸೊ ಜನರಲ್ ಮೆರಿಟು ಇದರಲ್ಲಿ ಕ್ಲಿಕ್ ಮಾಡಿದಾಗ ಇದರಲ್ಲಿ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 ಅದರಲ್ಲಿ ವಿತ್ ಕಾಲೇಜ್ ಕೋಡು. ಸೊ ವಿತ್ ಕಾಲೇಜ್ ಕೋಡು ಯಾವ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು ಕಟ್ ಆಫು, ಸೆಕೆಂಡ್ ರೌಂಡಲ್ಲಿ ಎಷ್ಟಿತ್ತು, ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಎಷ್ಟಿತ್ತು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಾಲೇಜು ಸಿಗುತ್ತಾ ಸಿಗಲ್ವಾ ಅಂತ. ಬಟ್ ಇದೇ ಕನ್ಫರ್ಮ್ ಆಗಿ ಇದೇ ಕಟ್ ಆಫ್ ಫಾಲೋ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಈ ವರ್ಷ ವೇರಿಯೇಷನ್ಸ್ ಆದರೂ ಆಗ್ಬೋದು. ಈ ಒಂದು ಕಟ್ ಆಫ್ಸ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನಮ್ಮ ವೆಬ್ಸೈಟ್ ಮುಖಾಂತರ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಜಸ್ಟ್ 199 ಪೇ ಮಾಡಿದ್ರೆ ಎಲ್ಲ ಬ್ರ್ಯಾಂಚು ಜೊತೆಗೆ ಎಲ್ಲ ಕ್ಯಾಟಗರಿದು ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಸಿಗ್ತಾ ಹೋಗುತ್ತೆ. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿ ಒಂದು ವಾಟ್ಸಪ್ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಈ ಒಂದು PDF ಫೈಲ್ನ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲಿ ನೀವು ಎಲ್ಲ ಬ್ರ್ಯಾಂಚ್ದು ನೋಡ್ಕೋಬೋದು. ಕಂಪ್ಲೀಟ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಮುಗಿಯೋ ತನಕ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಬೋದು. ಸೊ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ನೋಡಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಈಗ ನಿಮ್ಮ ರ್ಯಾಂಕು ಒಂದು 30,000 ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಕಾಲೇಜ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಸಿಂಪಲಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮ್ಮ ರ್ಯಾಂಕು 30,000 ಬಂದಿದೆ. ಸೊ ನೀವು ಯಾವ ರೀತಿ ಕಾಲೇಜ್ ಲಿಸ್ಟ್ನ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನಿಮಗೆ ಯಾವ ಬ್ರ್ಯಾಂಚು ಇಷ್ಟ ಇದೆ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸರೌಂಡಿಂಗಲ್ಲಿ ಯಾವುದು ಬೆಸ್ಟ್ ಕಾಲೇಜ್ ಇದೆ ಅದು ನಿಮ್ಮ ರ್ಯಾಂಕ್ ತಕ್ಕಂತೆ ಇರಬೇಕು. ಅಂದರೆ ನಿಮಗೆ ಆ ಒಂದು ಕಾಲೇಜ್ ಸಿಗೋ ರೀತಿ ಇರಬೇಕು. ಅದನ್ನು ಫಿಲ್ಟರ್ ಮಾಡಿಕೊಂಡು ನೀವು ಒಂದಷ್ಟು ಕಾಲೇಜಸ್ನ ಲಿಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಈಗ ನಿಮ್ಮ ರ್ಯಾಂಕು 30,000 ಇದೆ ಅಲ್ವಾ, ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಯಾವಾಗಿಂದ ಎಷ್ಟು ರ್ಯಾಂಕಿಂದ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂದರೆ
5000ಇಂದನೂ ಆ್ಯಡ್ ಮಾಡಿ, 10,000 ಕಟ್ ಆಫ್ ಇದನ್ನು ಆ್ಯಡ್ ಮಾಡಿ, 20,000 ಕಟ್ ಆಫಿಂದನೂ ಆ್ಯಡ್ ಮಾಡಿ. ಸೊ ಯಾವ ರೀತಿ ಅಂದರೆ, ಈಗ ನಿಮ್ಮ ರ್ಯಾಂಕು 30,000 ಇದೆ, ಬಟ್ ನೀವು ಯಾವಾಗಿಂದ ಕಾಲೇಜ್ನ ಆ್ಯಡ್ ಮಾಡಬೇಕು ಅಂದರೆ ಆ ಒಂದು ಕಾಲೇಜ್ ನಿಮಗೆ ಸಿಗಲ್ಲ ಅಂತ ಗೊತ್ತು, ಬಟ್ ಅದನ್ನು ಟ್ರೈ ಮಾಡ್ತೀನಿ ಅಂತ ನೀವು ಆ ಒಂದು ಕಾಲೇಜ್ನ ಟಾಪಲ್ಲಿಡಿ. ಈಗ ನಿಮ್ಮ ರ್ಯಾಂಕು 30,000, ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀರಾ. ನೆಕ್ಸ್ಟು ಇಲ್ಲಿಂದ ಇಲ್ಲಿ ತನಕ ನೀವು 5,000 ಇರೋದು ಆ್ಯಡ್ ಮಾಡಿ, 10,000 ಇರೋದು ಆ್ಯಡ್ ಮಾಡಿ, 20,000 ಇರೋದನ್ನೂ ಆ್ಯಡ್ ಮಾಡಿ. ಇಲ್ಲಿ ನಿಮ್ಮದು 30,000 ರ್ಯಾಂಕು ಯಾವುದು ನಿಯರ್ ಆಗುತ್ತೆ ಅದನ್ನು ಇದ್ರ ಕೆಳಗಡೆ ಆ್ಯಡ್ ಮಾಡಿ. ನೆಕ್ಸ್ಟು 50,000 ಎಬೋ ಅಥವಾ 60,000 ಇರುತ್ತಲ್ಲ, ಆ ಒಂದು ಕಾಲೇಜ್ನ ನಿಮ್ಮ 30,000 ಆದಮೇಲೆ ನಿಮ್ಮದು ಒಂದು 35,000 ತನಕ ಸೇಫು. ಅದಾದಮೇಲೆ ನೆಕ್ಸ್ಟ್ ನೀವು ಯಾವೆಲ್ಲ ಕಾಲೇಜ್ನ ಆ್ಯಡ್ ಮಾಡ್ತೀರಾ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಆದ್ದರಿಂದ ಯಾವ ಕಾಲೇಜ್ ನಿಮಗೆ ಸಿಗಲ್ಲ ಅಂತ ಅನಿಸುತ್ತೆ ಅದನ್ನು ಟಾಪಲ್ಲಿಡಿ. ಯಾವುದು ನಿಮಗೆ ಸಿಗ್ಬೋದು, ನಿಮ್ಮ ರ್ಯಾಂಕ್ ಹತ್ತತ್ರ ಇರುತ್ತಲ್ಲ ಅದನ್ನು ಮಧ್ಯದಲ್ಲಿಡಿ. ಯಾವುದು 100ಗೆ 200% ಸಿಗುತ್ತೆ ಅಂದರೆ ನಿಮ್ಮ ರ್ಯಾಂಕು 30,000 ಇದ್ದರೆ ಆ ಒಂದು ಕಾಲೇಜ್ ಕಟ್ ಆಫ್ 50,000 60,000 ಇರುತ್ತಲ್ವಾ, ಈ ರೀತಿ ಇದ್ದರೆ ಆ ಒಂದು ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಕೊನೆಯಲ್ಲಿಡಿ. ಸೊ ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಸಪ್ರೇಟು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಈ ಒಂದು ಕಟ್ ಆಫ್ನ ಯೂಸ್ ಮಾಡಿಕೊಂಡು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ.